ದಿ ಡೆವಿಲ್ ಸಿನಿಮಾ ಇವತ್ತಿಗೆ 25 ದಿನ ಕಂಪ್ಲೀಟ್ ಆಗಿ ಪೂರೈಸಿದೆ. ಇಡೀ ಬಾಕ್ಸ್ ಆಫೀಸ್ ಕಣ್ಣು ಆ ಡೆವಿಲ್ ಸಿನಿಮಾದ ಮೇಲಿತ್ತು. ಅದೇ ರೀತಿ ಸಿನಿಮಾ ಗೆದ್ದು ಬೀಗಿದೆ ಅಂತ ಹೇಳ್ಕೊಳ್ಳೋಕೆ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಫ್ಯಾನ್ಸ್ ಗಳ ಮನಸ್ಸನ್ನ ಗೆದ್ದಿದೆ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಬಿಕಾಸ್ ಕಾಟೇರ ಆದ ನಂತರದಲ್ಲಿ ದರ್ಶನ್ ಅವರ ಯಾವ ಸಿನಿಮಾವೂ ಕೂಡ ಬಂದಿರಲಿಲ್ಲ. ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರುವಂತದ್ದು ಮಿಲನಾ ಪ್ರಕಾಶ್ ಅವರು. ನಮ್ಮ ಕರ್ನಾಟಕದಲ್ಲದೆ ಬೇರೆ ಕಡೆಯೂ ಕೂಡ ಡೆವಿಲ್ ಸಿನಿಮಾಗೆ ಹೆಚ್ಚಿನ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ, ಯುದ್ಧ ಹಾಗೆ ಹೀಗೆ ಅಂತ. ಅವರು ಮಾತಾಡಿರೋದು ಕಂಪ್ಲೀಟ್ ಆಗಿ ಪೈರಸಿ ಬಗ್ಗೆ. ಡೆವಿಲ್ ಸಿನಿಮಾದವರೇ ಹೇಳಿರುವಂತಹ ಪ್ರಕಾರ ಒಂದು 10 ರಿಂದ 11 ಸಾವಿರ ಲಿಂಕ್ ಅನ್ನ ಆ ಟೈಮಿಗೆ, ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಒಂದು 2-3 ದಿನ ಆಗಿತ್ತಲ್ಲ, ಆ ಟೈಮ್ಗೆ ಡಿಲೀಟ್ ಮಾಡಿಸಿರುವಂತದ್ದು. ಪೈರಸಿಯ ಮಧ್ಯೆಯೂ ಒಂದು ಸಿನಿಮಾ 25 ದಿನಗಳ ಕಾಲ ಥಿಯೇಟರ್ ನಲ್ಲಿ ಓಡುತ್ತೆ ಅಂತಂದ್ರೆ ಅದಕ್ಕಿಂತ ಒಂದು ಖುಷಿಯಾದಂತಹ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ಬೋದು. 50+ ಕ್ರೋರ್ ಗಳಿಕೆಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ದಿ ಡೆವಿಲ್ ದರ್ಶನ್ ಅವರ ನಟನೆಯ ದಿ ಡೆವಿಲ್ ಸಿನಿಮಾ ಇವತ್ತಿಗೆ 25 ದಿನ ಕಂಪ್ಲೀಟ್ ಆಗಿ ಪೂರೈಸಿದೆ. ಹಾಗೆ ಯಶಸ್ವಿಯಾಗಿರುವಂತಹ ಪ್ರದರ್ಶನ ಕೂಡ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗುತ್ತೆ. ಅಂದ್ರೆ 11ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣುವಂತಹ ಸಿನಿಮಾಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗಿತ್ತು. ಬಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಏನು 25 ದಿನ ಪೂರೈಸಿದೆ. ಈ 25 ದಿನಗಳವರೆಗೂ ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನ ಕಾಣ್ತಾ ಇದೆ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ ನಲ್ಲಿಯೂ ಅಂತ ಕೂಡ ಹೇಳ್ಬೋದು. ಇದು ದರ್ಶನ್ ಅವರ ನಟನೆಯ ಸಿನಿಮಾ ಆಗಿರೋದ್ರಿಂದ ಫ್ಯಾನ್ಸ್ ಆಬ್ವಿಯಸ್ಲಿ ಸಿನಿಮಾವನ್ನ ನೋಡೋದು ಕಾಮನ್ ಆಗಿರುತ್ತೆ. ಅಂದ್ರೆ ಸಿನಿಮಾ ರಿಲೀಸ್ ಆಗಿ 2-3 ದಿನ 4-5 ದಿನ ಆಗುತ್ತೆ. ಕಂಪ್ಲೀಟ್ ಆಗಿ ಎಲ್ಲ ಫ್ಯಾನ್ಸ್ ಶೋಗಳೇ ಭರ್ಜರಿಯಾಗಿ ಫುಲ್ಫಿಲ್ ಆಗಿರುತ್ತೆ. ಬಟ್ ಡೆವಿಲ್ ಅಂತ ಬಂದಾಗ ಇಲ್ಲಿಯವರೆಗೂ ಅಂದ್ರೆ ಇಂದಿನವರೆಗೂ ಕೂಡ ಅಷ್ಟೊಂದು ಸಿನಿಮಾ ಪ್ರೇಕ್ಷಕರ ಫ್ಯಾನ್ಸ್ಗಳ ಮನಸ್ಸನ್ನ ಗೆದ್ದಿದೆ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಕಾಟೇರ ಆದ ನಂತರದಲ್ಲಿ ದರ್ಶನ್ ಅವರು ಮೊದಲ ಬಾರಿಗೆ ನಟಿಸಿದಂತಹ ಸಿನಿಮಾ ಅಂತಂದ್ರೆ ಡೆವಿಲ್ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಕೂಡ ಹೆಚ್ಚಾಗೇ ಇತ್ತು ಫ್ಯಾನ್ಸ್ಗೆ. ಬಿಕಾಸ್ ಕಾಟೇರ ಆದ ನಂತರದಲ್ಲಿ ದರ್ಶನ್ ಅವರ ಯಾವ ಸಿನಿಮಾವೂ ಕೂಡ ಬಂದಿರಲಿಲ್ಲ. ಸೊ ಅದೊಂದು ರೀಸನ್ ಅಂತ ಹೇಳ್ಬೋದು. ಅನಂತರದಲ್ಲಿ ಕತೆ ಹಾಗೆ ದರ್ಶನ್ ಅವರ ಅಭಿನಯ ಆಗಿರಬಹುದು, ಕಂಪ್ಲೀಟ್ ಆಗಿ ಸ್ಟೋರಿ ಹೋಗುವಂತಹ ಶೈಲಿ ಇದೆಯಲ್ಲ, ಇದೆಲ್ಲವೂ ಕೂಡ ಒಂದು ಸಿನಿಮಾಗೆ ಬಹಳ ಮುಖ್ಯವಾಗುತ್ತೆ. ಎಲ್ಲದಕ್ಕೂ ಕೂಡ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರುವಂತದ್ದು ಮಿಲನಾ ಪ್ರಕಾಶ್ ಅವರು. ಸೊ ದರ್ಶನ್ ಅವರನ್ನ ಯಾವ ಶೇಡ್ ನಲ್ಲಿ ತೋರಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಡೆವಿಲ್ ಅಂತ ಬಂದಾಗ 2 ಶೇಡ್ ನಲ್ಲಿ ದರ್ಶನ್ ಅವರು ಕಾಣಿಸ್ಕೊಂತಾರೆ, ಒಂದು ಡೆವಿಲ್ ಆಗಿ ಮತ್ತೊಂದು ಕೃಷ್ಣ ಆಗಿ. ಸೊ ಈ ಧನುಷ್ ಕ್ಯಾರೆಕ್ಟರ್ ಕೂಡ ಅಭಿಮಾನಿಗಳಿಗೆ ಇಷ್ಟವಾಗಿದೆ. ಹಾಗೇನೆ ಕೃಷ್ಣನ ಕ್ಯಾರೆಕ್ಟರ್ ಕೂಡ ಅಭಿಮಾನಿಗಳಿಗೆ ಇಷ್ಟವಾಗಿದೆ ಅಂತ ಹೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲದೆ ಬೇರೆ ಕಡೆಯೂ ಕೂಡ ಡೆವಿಲ್ ಸಿನಿಮಾಗೆ ಹೆಚ್ಚಿನ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ, ಬೇರೆ ಕಂಟ್ರಿಗಳಲ್ಲಿಯೂ ಕೂಡ. ಅದು ಒಂದು ಬಹಳ ಒಳ್ಳೆಯ ವಿಚಾರ ಸದ್ಯದ ಮಟ್ಟಿಗೆ ಅಂತ ಹೇಳ್ಬೋದು. ಅದಾದ ನಂತರದಲ್ಲಿ ಸದ್ಯಕ್ಕೆ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ ಪೈರಸಿ ಜಟಾಪಟಿ ಅಂತೂ ಎಷ್ಟು ಬಹಳ ವರ್ಷಗಳ ಕಾಲದಿಂದಲೂ ಕೂಡ ನಡೀತಲೇ ಇರುವಂತಹ ವಿಚಾರ. ಈ ಒಂದು ಪೈರಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೈರಸಿ ಮಾಡುವಂತಹವ್ರನ್ನ ಒಂದು ಅರೆಸ್ಟ್ ಮಾಡೋದಾಗಿರಬಹುದು ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇತ್ತು, ಮತ್ತೆ ಅದು ಕ್ಷೀಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ. ಆ ಟೈಮ್ ನಲ್ಲಿ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ, ಯುದ್ಧ ಹಾಗೆ ಹೀಗೆ ಅಂತ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿರೋದು ಕಂಪ್ಲೀಟ್ ಆಗಿ ಪೈರಸಿ ಬಗ್ಗೆ. ಸೊ ಆಗಿನಿಂದ ಪೈರಸಿಯ ವಿಚಾರ ಸ್ವಲ್ಪ ಮುನ್ನೆಲೆಗೆ ಬರುತ್ತೆ. ಸುದೀಪ್ ಅವರು ಯಾವಾಗ ಮಾತಾಡ್ತಾರೆ ಅವಾಗಿನಿಂದ ಸ್ವಲ್ಪ ಮುನ್ನೆಲೆಗೆ ಬರುತ್ತೆ. ಆ ಟೈಮ್ ನಲ್ಲಿಯೂ ಕೂಡ ಪೈರಸಿ ಮಾಡುವವರನ್ನ ಹಿಡಿದಾಕಿದ್ದಾರೆ. ಹಾಗೆ ಪೈರಸಿ ಅನ್ನೋದು ಯಾವ ಸಿನಿಮಾಗೂ ಕೂಡ ಬಿಟ್ಟಿಲ್ಲ. ಬಿಗ್ ಬಜೆಟ್ ಮೂವಿ ಅಂತಾನೂ ನೋಡಲ್ಲ, ಸ್ಮಾಲ್ ಬಜೆಟ್ ಮೂವಿ ಅಂತಾನೂ ನೋಡಲ್ಲ, ಹೊಸಬರ ಸಿನಿಮಾ ಅಂತಾನೂ ನೋಡಲ್ಲ, ಬಿಗ್ ಸ್ಟಾರ್ ಸಿನಿಮಾ ಅಂತಾನೂ ನೋಡಲ್ಲ. ಪ್ರತಿಯೊಬ್ಬರ ಸಿನಿಮಾಗೂ ಕೂಡ ಪೈರಸಿ ಮಾಡ್ತಾರೆ. ಅದೇ ರೀತಿ ಈ ಪೈರಸಿಯ ಕಾಟ ಡೆವಿಲ್ ಸಿನಿಮಾಗೂ ಇತ್ತು. ಸೊ ಡೆವಿಲ್ ಸಿನಿಮಾದವರೇ ಹೇಳಿರುವಂತಹ ಪ್ರಕಾರ ಒಂದು 10 ರಿಂದ 11 ಸಾವಿರ ಲಿಂಕ್ ಅನ್ನ ಆ ಟೈಮಿಗೆ, ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಒಂದು 2-3 ದಿನ ಆಗಿತ್ತಲ್ಲ, ಆ ಟೈಮ್ಗೆ ಡಿಲೀಟ್ ಮಾಡಿಸಿರುವಂತದ್ದು. ಸೊ ಇವಾಗ ಅಂತಂದ್ರೂ ಕೂಡ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇದೆ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಪೈರಸಿಯ ಮಧ್ಯೆಯೂ ಒಂದು ಸಿನಿಮಾ 25 ದಿನಗಳ ಕಾಲ ಥಿಯೇಟರ್ನಲ್ಲಿ ಓಡುತ್ತೆ ಅಂತಂದ್ರೆ ಅದಕ್ಕಿಂತ ಒಂದು ಖುಷಿಯಾದಂತಹ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಸೊ ಸದ್ಯದ ಮಟ್ಟಿಗೆ ಒಂದು ಅಂದಾಜಿನ ಪ್ರಕಾರ ಡೆವಿಲ್ ಸಿನಿಮಾ 50+ ಕ್ರೋರ್ ಗಳಿಕೆಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಹೀಗೆ ಒಂದು ನಮ್ಮ ಕನ್ನಡದ ಚಿತ್ರ 50 ಕೋಟಿ ಹತ್ತತ್ರ ಹೋಗಿದೆ ಅಂತಂದ್ರೆ ಸದ್ಯದ ಮಟ್ಟಿಗೆ ಅದು ಬಹಳ ದೊಡ್ಡ ವಿಚಾರ ಅಂತ ನಮಗೆ ಅಂತ ಅನ್ಸುತ್ತೆ. ಸೊ ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು ಯಾವಾಗ ಡೆವಿಲ್ ಸಿನಿಮಾ ರಿಲೀಸ್ ಆದಂಥ ಟೈಮ್ನಲ್ಲಿ, ಡಿಸೆಂಬರ್ ಟೈಮ್ ಅಂತಂದರೆ ಅದು ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹಬ್ಬದ ಊಟ ಅಂತ ಹೇಳ್ಬೋದು. ಬಿಕಾಸ್ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಇದ್ವು, ನಮ್ಮ ಕನ್ನಡದ ಸಿನಿಮಾಗಳು ಕೂಡ ಇತ್ತು. ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾ ಇತ್ತು, ಆನಂತರ ಮಲ್ಟಿ ಸ್ಟಾರರ್ ಮೂವಿ
45 ಕೂಡ ಇತ್ತು, ಅನಂತರ ಡೆವಿಲ್ ಕೂಡ ಇತ್ತು. ಬೇರೆ ಭಾಷೆಯ ಸಿನಿಮಾಗಳು ಕೂಡ ಹಾವಳಿಯನ್ನು ಕೊಟ್ಟಂತಹ ತಿಂಗಳು ಅಂತ ಹೇಳ್ಬೋದು. ಡಿಸೆಂಬರ್ನಲ್ಲಿ ದುರಂಧರ್ ಬಂತು, ಅನಂತರ ಅಖಂಡ 2 ಬಂತು, ಇನ್ನು ಹೆಚ್ಚಿನ ಸಿನಿಮಾಗಳು ಬರ್ತಾ ಇತ್ತು. ಈ ಸಿನಿಮಾಗಳ ಮಧ್ಯದಲ್ಲಿ ಡೆವಿಲ್ ಸಿನಿಮಾ ಗೆದ್ದು ಬೀಗಿರೋದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳ್ಬೋದು. ಸೊ ಆ ನಂತರದಲ್ಲಿ ಡೆವಿಲ್ ರಿಲೀಸ್ ಆದಂತಹ ಒಂದು ವಾರದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಮಂಡ್ಯಕ್ಕೆ ಹೋಗ್ತಾರೆ, ಅಲ್ಲಿ ಸಿನಿಮಾದ ಬಗ್ಗೆ ಪ್ರಮೋಷನ್ ಮಾಡ್ತಾರೆ. ಆನಂತರ ದಾವಣಗೆರೆಗೆ ಹೋಗ್ತಾರೆ, ಅಲ್ಲಿಯೂ ಕೂಡ ಸಿನಿಮಾದ ಬಗ್ಗೆ ಪ್ರಮೋಷನ್ ಮಾಡ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ದರ್ಶನ್ ಅವರ ಸಿನಿಮಾದ ಬಗ್ಗೆ ವಿಜಯಲಕ್ಷ್ಮಿ ಅವರು ಇಷ್ಟು ವರ್ಷ ಪ್ರಚಾರ ಮಾಡಿದ್ದಾಗಲಿ, ಸಿನಿಮಾದ ಬಗ್ಗೆ ಮಾತಾಡಿದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ರೇರು. ಸಿನಿಮಾನ ಥಿಯೇಟರ್ಗೆ ಹೋಗಿ ಅಂದರೆ ಫ್ಯಾನ್ಸ್ ಜೊತೆಗೆ ನೋಡಿದ್ದಾಗಲಿ ಇವೆಲ್ಲ ಬಹಳ ರೇರ್ ಇತ್ತು. ಬಟ್ ಡೆವಿಲ್ ಅಂತ ಬಂದಾಗ ಅವರೇ ಫೀಲ್ಡ್ಗೆ ಇಳಿದು ಬ್ಯಾಟಿಂಗ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಸಿನಿಮಾಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಒಂದು ಕಡೆ ದರ್ಶನ್ ಅವರ ಸಿನಿಮಾಗೆ ಧನ್ವೀರ್ ಅವರು ಕೂಡ ಸಾಥ್ ಕೊಡ್ತಾರೆ, ಒಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಕಡೆ ಸಾಥ್ ಕೊಡ್ತಾರೆ. ಇದೆಲ್ಲವೂ ಕೂಡ ಸಿನಿಮಾಗೂ ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ದರ್ಶನ್ ಅವರು ಹೇಳ್ತಾರೆ, ಅಂದರೆ ಅಭಿಮಾನಿಗಳು ದರ್ಶನ್ ಅವರಿಗೆ ಹೇಳಿರ್ತಾರೆ ಒಂದು ಮಾತು, ನಾವು ನಿಮ್ಮ ಸಿನಿಮಾವನ್ನು ಗೆಲ್ಲಿಸ್ಕೊಡ್ತೀವಿ ಅಂತ. ಇಡೀ ಬಾಕ್ಸ್ ಆಫೀಸ್ ಕಣ್ಣು ಡೆವಿಲ್ ಸಿನಿಮಾದ ಮೇಲಿತ್ತು. ಅದೇ ರೀತಿ ಸಿನಿಮಾ ಗೆದ್ದು ಬೀಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಮೊದಲನೇ ದಿನನೇ ಸಿನಿಮಾ 10ರಿಂದ 14 ಕೋಟಿ ಗಳಿಕೆಯನ್ನು ಮಾಡಿತ್ತು. ಇನ್ನು ಎರಡನೇ ದಿನ ಮೂರನೇ ದಿನ ಅಂತ ಬರೋದಾದ್ರೆ ಒಂದು ಅಂದಾಜಿನ ಪ್ರಕಾರ ಫ್ಯಾಮಿಲಿ ಆಡಿಯನ್ಸ್ನ ಸಿನಿಮಾ ಗಳಿಕೆ ಮಾಡಿದೆ, ಗಳಿಸ್ಕೊಂಡಿದೆ. ಸಿನಿಮಾವನ್ನ ನೋಡೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಾಗಿ ಸಿನಿಮಾವನ್ನ ನೋಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಹೋಯ್ತು. ಸೊ ಸದ್ಯದ ಮಟ್ಟಿಗೆ ಡೆವಿಲ್ ಸಿನಿಮಾದ ಕ್ರೇಜ್ ಬಜಾರ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಾರ್ಕ್ ರಿಲೀಸ್ ಆದಂತಹ ಟೈಮ್ನಲ್ಲಿಯೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಸೊ ಮಾರ್ಕ್ ರಿಲೀಸ್ ಆಗ್ತಿದೆ, ನಾವು ದರ್ಶನ್ ಡಿ ಬಾಸ್ ಅವರ ಸಿನಿಮಾವನ್ನ ಥಿಯೇಟರ್ನಲ್ಲೇ ಬಂದು ನೋಡಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಮಾತಾಡಿರ್ತಾರೆ. ಅದೆಲ್ಲವೂ ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ ಸಿನಿಮಾಗೆ. ಯಾಕೆಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡೋವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಎಲ್ಲ ಕಾರಣಕ್ಕೂ ಕೂಡ ಒಂದಷ್ಟು ಕಾರಣಗಳು ಕೂಡ ಇದೆ. ಡೆವಿಲ್ ಸಿನಿಮಾ ಯಾಕೆ ಸಕ್ಸಸ್ ಆಯಿತು ಅನ್ನುವಂತಹ ಸಕ್ಸಸ್ ರೇಟಿಂಗ್ಸ್ನ ನೋಡೋದಾದ್ರೆ, ಸೊ ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಾಗಿ ಸೆಳೆದಿದೆ ಸಿನಿಮಾ. ಹಾಗೆಯೇ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಒಂದೆರಡು ಸಲ ಸಿನಿಮಾವನ್ನು ನೋಡಲ್ಲ, ಬರೋಬ್ಬರಿ ಒಂದು 5-6 ಸಲ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡೋರ ಸಂಖ್ಯೆ ಕೂಡ ಹೆಚ್ಚಿರೋದ್ರಿಂದ ಆಬ್ವಿಯಸ್ಲಿ ನಾವು ದರ್ಶನ್ ಅವ್ರನ್ನ ಒಂದ್ಸಲ ನೋಡಿದ್ರೆ ನಮಗೆ ಸಾಕಾಗಲ್ಲ ಅಂತ ಪದೇ ಪದೇ ಬಂದು ಸಿನಿಮಾ ನೋಡೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಈ ಕಾರಣಕ್ಕೂ ಕೂಡ ಇದೆಲ್ಲವೂ ಕೂಡ ಸಿನಿಮಾಗೆ ಪ್ಲಸ್ ಆಗ್ತಾ ಹೋಯ್ತು. ಆ ನಂತರದಲ್ಲಿಯೂ ಕೂಡ ನೋಡ್ತಾ ಹೋಗೋದಾದ್ರೆ ಡೆವಿಲ್ ಸಿನಿಮಾಗೆ ಬರೀ ಸ್ಯಾಟಲೈಟ್ ರೈಟ್ಸ್ ಬಿಟ್ಟು, ಡಿಜಿಟಲ್ ರೈಟ್ಸ್ ಬಿಟ್ಟು, ಅದನ್ನೆಲ್ಲ ಬಿಟ್ಟು ಸಿನಿಮಾ ಗಳಿಕೆ ಮಾಡಿರುವಂಥದ್ದು 50+ crore ಹಣವನ್ನು. ಸೊ ಇದನ್ನೆಲ್ಲ ನೋಡೋದಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತು 25ನೇ ದಿನ, ಇನ್ನು 50ನೇ ದಿನ ಅಂತ ಬಂದಾಗ 100 days ಅಂತ ಬಂದಾಗ ಪಕ್ಕಾ ಸಿನಿಮಾ ಹೆಚ್ಚಿನ ಹಣವನ್ನು ಗಳಿಕೆ ಮಾಡುತ್ತೆ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ. ಸಿನಿಮಾ ಪಂಡಿತರು ಕೂಡ ಇದನ್ನೇ ಹೇಳ್ತಾ ಇರುವಂಥದ್ದು. ಸೊ ಡೆವಿಲ್ ಅಂತ ಬಂದಾಗ ಅಭಿಮಾನಿಗಳನ್ನು ದರ್ಶನ್ ಅವರು ಸಂಪಾದನೆ ಮಾಡಿರೋ ರೀತಿ ಬಹುಶಃ ತುಂಬ ಖುಷಿ ಆಗುತ್ತೆ. ಅಂದರೆ ಒಬ್ಬ ನಟ ಜೈಲಿನಲ್ಲಿ ಇದ್ಕೊಂಡು ಇಲ್ಲಿ ಸಿನಿಮಾ ರಿಲೀಸ್ ಆಗಿ ಈ ಮಟ್ಟದಲ್ಲಿ ಅಂದರೆ ಎಲ್ಲ ಚಾಲೆಂಜಸ್ನು ಕೂಡ ಎದುರಿಸಿ ಈ ಮಟ್ಟದಲ್ಲಿ ಸಿನಿಮಾ ಸದ್ದು ಮಾಡುತ್ತೆ, ಯಶಸ್ವಿ ಪ್ರದರ್ಶನ ಕಾಣುತ್ತೆ ಅಂತಂದರೆ ಇದಕ್ಕೆ ಏನು ಹೇಳ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸೊ ಈ ಒಂದು ಕ್ರೇಜ್ನ ದರ್ಶನ್ ಅವರು ಉಳಿಸ್ಕೊಂಡಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಸೊ ಅದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಸೊ ಸದ್ಯದ ಮಟ್ಟಿಗೆ ಇವತ್ತು ಸಿನಿಮಾ 25ನೇ ದಿನವನ್ನು ಪೂರೈಸಿದ ಯಶಸ್ವಿ ಪ್ರದರ್ಶನವನ್ನು ಕೂಡ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ನಲ್ಲೂ ಕೂಡ ಕಾಣ್ತಾ ಇದೆ. ಇದು ಹೀಗೆ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಫ್ಯಾನ್ಸ್ನ ಹಾಗೆ ನಮ್ಮೆಲ್ಲರ ವಿಶ್ ಕೂಡ ಹೌದು. ಸದ್ಯಕ್ಕೆ ಇದು ಡೆವಿಲ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯಾಗಿರುತ್ತೆ. ಸಿನಿಮಾ 25ನೇ ದಿನ ಪೂರೈಸಿದೆ, ಹಾಗೆ 50ನೇ ದಿನ ಕೂಡ ಪೂರೈಸಲಿ, 100 days ಕೂಡ ಪೂರೈಸಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.